ನನ್ನ ನೋಡಿ ಮಾತಾಡಿ ಸರ್. ಹೇಳಿ ಸರ್, ಏನಾಯ್ತು? ನಾನು ಕೊಲ್ಲಿರ ಬೋಪಣ್ಣ ಅಂತೇಳಿ ಬಿಶೆಟ್ಟಿಗಿರಿ ಪಂಚಾಯತ್ ಪ್ರೆಸಿಡೆಂಟ್. ನಾನು ಮೊನ್ನೆ ದಿವಸ ಒಂದು 5 ಗಂಟೆಗೆ ನನಗೊಂದು ಫೋನ್ ಕಾಲ್ ಬಂತು. ಈ ಥರ ಮಧ್ಯಾಹ್ನದಿಂದ ಒಂದು ಮಗು ಕಾಣೆ ಆಗಿದೆ ಅಂತ. ಏನು ನಮ್ಮ ಲೇಬರ್ ಅಲ್ಲ, ನಾನಿಲ್ಲಿ ಇದು ಕಡೆಮಡ ಗಣಪತಿ ಅವ್ರ ಲೇಬರ್, ನಮ್ಮ ಲೇಬರ್ ಅಲ್ಲ. ಬಟ್ ನಾ ಇಲ್ಲಿ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್. ಅವರು ಫೋನ್ ಮಾಡಿದಾಗೆ ನಾನು ಇಮಿಡಿಯೇಟ್ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಿದೆ. ನಮಗೆ ಏನು ಡೌಟ್ ಬಂದಿದೆ ಅಂತ ಹೇಳಿದ್ರೆ, ಸಡನ್ ಆಗಿ ಇಲ್ಲಿ ಹುಲಿ ಮತ್ತು ಕಾಡಾನೆಗಳದ್ದು ಓಡಾಟ ತುಂಬ ಇದೆ. ಮತ್ತು ಇಲ್ಲಿ ಹುಲಿ ದನ ಹಿಡಿಯೋದು, ನಾಯಿ ಹಿಡಿಯೋದು ಎಲ್ಲ ಮಾಡ್ತಾ ಇದೆ ಇಲ್ಲಿ ಸುತ್ತಮುತ್ತ ಎಲ್ಲ. ಮತ್ತು ನಾವು ಮಗು ಕಾಣೆ ಆಗಿದೆ ಮಧ್ಯಾಹ್ನದಿಂದ 2 ಗಂಟೆಯಿಂದ ಸಿಗಲಿಲ್ಲ ಅಂತ ಹೇಳುವಾಗ ನಮಗೆ ಡೌಟ್ ಬಂದಿರೋದು ಏನಾದರೂ ಹುಲಿ ಏನಾದರೂ ಅಟ್ಯಾಕ್ ಮಾಡಿರ್ಬೋದು ಅಂತ ಹೇಳೋಂಥ ಡೌಟ್ ಬಂತು. ಮತ್ತು ಇಮಿಡಿಯೇಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡುವಾಗ ಅವರು ಸ್ಪಂದನೆ ಮಾಡಿದ್ದಾರೆ. ಒಂದು 15-20 ನಿಮಿಷದಲ್ಲಿ ಬಂದರು. ಒಂದು 20-25 ಜನ ಬಂದರು. ಇಡೀ ಕೋಮಿಂಗ್ ಮಾಡಿದ್ದಾರೆ. ಕೋಮಿಂಗ್ ಮಾಡಿ ಯಾವುದೇ ಇದು ಸಿಗಲಿಲ್ಲ. ಅಷ್ಟೊತ್ತಿಗೆ ಸಂಜೆ ಆಗಿಬಿಡ್ತು. ಮತ್ತು ಅವರು 8 ಗಂಟೆ ಕೋಮಿಂಗ್ ಮಾಡಿದ್ದಾರೆ. ಮತ್ತು ರಿಟರ್ನ್ ಹೋಗಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಬಂದಿದ್ದಾರೆ. 6 ಗಂಟೆಗೆ ಬಂದು ಮತ್ತೆ ಇಲ್ಲಿ ಗ್ರಾಮಸ್ಥರು ಮತ್ತು ಫಾರೆಸ್ಟ್ ಅವರೆಲ್ಲ ಸೇರಿಕೊಂಡು ಮತ್ತು ಕಡೆಮಡ ಅನಿಲ್ ಅವ್ರದ್ದು ನಾಯಿಗಳನ್ನ ಕರ್ಕೊಂಡು ಹಾಗೆ ಒಂದು ಕೋಮಿಂಗ್ ಮಾಡ್ಕೊತಾ ಹೋಗುವಾಗ ಒಂದು ಮಗು ಒಂದು ತೋಟದೊಳಗಡೆ ಕೂತಿದೆ. ಅದು ಹಾಗೆ ಅಲ್ಲಿ ಪಾಪ ಮಲಗಿದಲ್ಲೇ ಹಾಗೆ ಇತ್ತು. ಅದು ಏನೋ ದೊಡ್ಡ ಪವಾಡ ಅದು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಸಣ್ಣ ಮಗು ಅಲ್ಲಿಂದ ಒಂದು 3/4 ಕಿಲೋಮೀಟ್ರ್ ಹೋಗಿದೆ ಅಂತ ಹೇಳಿದ್ರೆ ದೊಡ್ಡ ಪವಾಡನೇ. ಅಲ್ಲಿಂದ ಅದು ಮಗು ರಾತ್ರಿ ಅಲ್ಲಿ ಮಲಗಿದ ಹಂಗೆ ಗೊತ್ತಾಗ್ತದೆ ನಮಗೆ ಮಗುನ ನೋಡಿದರೆ. ಯಾಕೆಂತಂದರೆ ಕಣ್ಣಲ್ಲಿ ಎಲ್ಲ ಫುಲ್ಲು ಅದು ರೆಪ್ಪೆಯಲ್ಲಿ ಫುಲ್ ಇದಾಗಿತ್ತು. ಮತ್ತು ಮೂಗಲ್ಲೆಲ್ಲ ಇದಿತ್ತು. ಮತ್ತು ನಾವು ಮತ್ತೆ ಕರ್ಕೊಂಡು ಬಂದಿದ್ವಿ ಈಗ ಇಲ್ಲಿಗೆ. ಕರ್ಕೊಂಡು ಬಂದಾಗೆ ಮತ್ತು ಮಗುನ ಕೇಳಿದರೆ ಎಲ್ಲೋಗಿದ್ದು ಅಂತ ಕೇಳಿದ್ರೆ ಅವ್ರಿಗೇನು ಗೊತ್ತಿಲ್ಲ, ಮಾತಾಡ್ಲಿಕ್ಕೆ ಬರಲ್ಲ. ಮತ್ತು ಇಲ್ಲಿ ತಂದೆ ತಾಯಿಗಳು ಇಲ್ಲೇ ಇದ್ದರು. ಅವರೆಲ್ಲ ತುಂಬ ಹುಡುಕಿದ್ದಾರೆ, ಏನು ಸಿಗಲಿಲ್ಲ. ಅಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. DFO ಇರ್ಬೋದು, ACF ಇರ್ಬೋದು, ಇಲ್ಲಿ ನಮ್ಮ ಪನ್ನಂಪೇಟೆ RFO ಇರ್ಬೋದು, ಬಂದು ಅವರು ತುರ್ತು ಕ್ರಮ ಕೈಗೊಂಡು. ಆದರೆ ನಾನು ಏನು ಸಂದೇಶ ಕೊಡ್ತೀನಿ ಅಂತ ಹೇಳಿದ್ರೆ, ಈ ಹುಲಿ ಮತ್ತು ಆನೆಗಳಿಂದ ಅದು ಹಾಗೆ ಅಲ್ಲಿ ಪಾಪ ಮಲಗಿದಲ್ಲೇ ಹಾಗೆ ಇತ್ತು. ಅದು ಏನೋ ದೊಡ್ಡ ಪವಾಡ ಅದು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಸಣ್ಣ ಮಗು ಅಲ್ಲಿಂದ ಒಂದು 3/4 ಕಿಲೋಮೀಟ್ರ್ ಹೋಗಿದೆ ಅಂತ ಹೇಳಿದ್ರೆ ದೊಡ್ಡ ಪವಾಡನೇ. ಅಲ್ಲಿಂದ ಅದು ಮಗು ರಾತ್ರಿ ಅಲ್ಲಿ ಮಲಗಿದ ಹಂಗೆ ಗೊತ್ತಾಗ್ತದೆ ನಮಗೆ ಮಗುನ ನೋಡಿದರೆ. ಯಾಕೆಂತಂದರೆ ಕಣ್ಣಲ್ಲಿ ಎಲ್ಲ ಫುಲ್ಲು ಅದು ರೆಪ್ಪೆಯಲ್ಲಿ ಫುಲ್ ಇದಾಗಿತ್ತು. ಮತ್ತು ಮೂಗಲ್ಲೆಲ್ಲ ಇದಿತ್ತು. ಮತ್ತು ನಾವು ಮತ್ತೆ ಕರ್ಕೊಂಡು ಬಂದಿದ್ವಿ ಈಗ ಇಲ್ಲಿಗೆ. ಕರ್ಕೊಂಡು ಬಂದಾಗೆ ಮತ್ತು ಮಗುನ ಕೇಳಿದರೆ ಎಲ್ಲೋಗಿದ್ದು ಅಂತ ಕೇಳಿದ್ರೆ ಅವ್ರಿಗೇನು ಗೊತ್ತಿಲ್ಲ, ಮಾತಾಡ್ಲಿಕ್ಕೆ ಬರಲ್ಲ. ಮತ್ತು ಇಲ್ಲಿ ತಂದೆ ತಾಯಿಗಳು ಇಲ್ಲೇ ಇದ್ದರು. ಅವರೆಲ್ಲ ತುಂಬ ಹುಡುಕಿದ್ದಾರೆ, ಏನು ಸಿಗಲಿಲ್ಲ. ಅಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. DFO ಇರ್ಬೋದು, ACF ಇರ್ಬೋದು, ಇಲ್ಲಿ ನಮ್ಮ ಪನ್ನಂಪೇಟೆ RFO ಇರ್ಬೋದು, ಬಂದು ಅವರು ತುರ್ತು ಕ್ರಮ ಕೈಗೊಂಡು. ಆದರೆ ನಾನು ಏನು ಸಂದೇಶ ಕೊಡ್ತೀನಿ ಅಂತ ಹೇಳಿದ್ರೆ, ಈ ಹುಲಿ ಮತ್ತು ಆನೆಗಳಿಂದ